ಫ್ರೆಂಡ್ಸ್, ಈಗ ನಾನು ಇವತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಇವತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಾಗೆ ಫ್ರೆಂಡ್ಸ್, ಇನ್ನಲ್ಲಿ ರೈಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಊಟಕ್ಕೆ ಅಂತೇಳಿ ಕಲ್ಲಂಗಡಿ ಹಣ್ಣು ಫ್ರೀಜಲ್ಲಿ ಇತ್ತು. ಇದು ಒಂದೇ ಹಿಂಗೆ ಹೋಗ್ಬಿಡ್ತು. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತೀನಿ. ಟೈಮ್ ಕೂಡ ಆಗಿದೆ. ಏನ್ ಬಂಗಾರ ತಿಂದಲ್ಲ ನೀನು? ಆಯ್ತು. ನನ್ನ ಮಗ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಚಾಕ್ಲೇಟ್ ಇರುತ್ತೆ ಎಲ್ಲ ಫ್ರೀಜರಲ್ಲಿ ಅಂತ ನೋಡ್ತಾ ಇರ್ತಾನೆ. ಆಯ್ತು ಬಾ ಮನೆ, ಇಲ್ಲ ಬಾ ಮನೆ, ಕಾಲಾಗಿದೆ. ಅಪ್ಪಂಗೆ ಇಲ್ಲ ಬಾ, ಅಪ್ಪಂಗೆ. ಏ ಬಾ ಮಗ್ನೆ, ಹಾಕು, ಡೋರ್ ಹಾಕು. ಬೋತಿನ ಟೈಮ್ ಆಗಿದೆ. ಎಲ್ಲಿ ಡೋರ್ ಹಾಕು, ಹಾಕು. ಚೀಕು ಬಂಡಿ ಹಾಕ್ತೀನಿ ನಡಿ, ಚೀಕು ಬಂಡಿ ಹಾಕ್ತೀನಿ ನಡಿ. ಮಾ ನಿಧಾನಕ್ಕೆ ಹಾಕೋ, ಮುರಿದೋಗುತ್ತೆ. ಯಾಕೆ ಅಷ್ಟು ಸ್ಪೀಡಾಗಿ ಹಾಕ್ತೀಯಾ ನಡಿ. ಹಾಗೆ ಫ್ರೆಂಡ್ಸ್, ಏನೋ ಟೈಮ್ ಕೂಡ ಆಗಿದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ಟೈಮು ನೀವು ನೋಡ್ತಾ ಇರ್ಬೋದು. 11 ಆಗಿದೆ. ಸೊ ಕುಚ್ಚ 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 ಅಲ್ಲಿ ಕುಚ್ಚಂತೀಯಾ? ಬೂವಾ ತತ್ತೀನಿ. ಬೂವಾ ಚಿತ್ರಾನ್ನ ತಿಂತೀಯಾ? ನೋಡು, ಚೀಕು ಬಂಟಿ ಹಾಕಿದ್ದೀನಿ ನೋಡು. ಬೂವಾ ತಿನ್ನು ಅಂತೆ. ಇವಾಗ ತಾನೇ ಎದ್ದಿದ್ದೀನಿ, ನಿದ್ದೆ ಮತ್ತೆ ನಿದ್ದೆ ಬರ್ತೈತಾನೆ ನಿಂಗೆ? ಇವಾಗ ತಾನೇ ಎದ್ಬಿಟ್ಟು ನಿದ್ದೆ ಬರ್ತೈತಂತೆ, ನಿದ್ದೆ. ಹಾಗೆ ಫ್ರೆಂಡ್ಸ್, ಇವತ್ತು ಬಾಗಿಲು ಕೂಡ ತುಂಬ ಸಿಂಪಲ್ ಆಗಿ ರಂಗೋಲಿನೂ ಕೂಡ ಹಾಕಿದ್ದೆ, ನೋಡ್ತಾ ಇರ್ಬೋದು. ಹಾಗೆ ಫ್ರೆಂಡ್ಸ್, ಸ್ಟಿಕ್ಕು ನಾನು ಏನು ಮಾಡಿದೆ ಅಂದರೆ, ಹೋದ ವಾರದಲ್ಲಿ ನಾನು ಆ ಕಡೆ ಹಾಕ್ಬಿಟ್ಟಿದ್ದೆ, ಉಲ್ಟಾ ಹಾಕಿದ್ದೆ. ಅದಕ್ಕೆ ಈ ಸಲ ಕರೆಕ್ಷನ್ ಮಾಡಿಕೊಂಡೆ. ಗುಂಡು ಬೂವಾ ತರ್ತೀನಿ ಆಯಿತಾ? ನನಗೆ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ನ ಇಟ್ಕೊಂಡಿದ್ದೀನಿ, ಇಬ್ಬರಿಗೂ ಸೇರಿಸಿ. ಹಾಗೆ ಫ್ರೆಂಡ್ಸ್, ಈಗ ನಾವು ಪೂಜೆಗೆ ಈಗ ಹೊರಟಿದ್ದೀವಿ. ಟೈಮ್ ಕೂಡ ಆಗಿದೆ. ಹಾಗೆ ಫ್ರೆಂಡ್ಸ್, ಇನ್ನು ನಾವು ಹೊರಟಿದ್ದು ಕೂಡ ತುಂಬಾ ಲೇಟಾಗಿ. ಹಾಗೆ ನಮ್ಮ ಮನೆ ದೇವ್ರ ಪೂಜೆ ಬಂತು 2 ಡೇಸ್ ಇರುತ್ತೆ. ಆ್ಯಕ್ಚುಲಿ ನಾನು ಮದುವೆಯಾಗಿ ಇಷ್ಟು ವರ್ಷ ಆದರೂ ಕೂಡ ನಾನು ಫಸ್ಟ್ ಟೈಮು ಈ ಒಂದು ಪೂಜೆನ ಅಟೆಂಡ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇನ್ನೇನು ಹೊರಟ್ವಿ. ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್, ಏಕೆಂದರೆ ತುಂಬ ಲೇಟಾಗಿ ಹೊರಟಿರೋದು. ಪೂಜೆ ಕೂಡ ಅಲ್ಲಿ ಬೇಗನೆ ಶುರುವಾಗಿರುತ್ತೆ, ಬಟ್ 2 ಡೇಸು. ಹಾಗಾಗಿ ನಾವು ನಿಧಾನಕ್ಕೆ ಹೊರಟು. ಇನ್ನೇನು ನನ್ನ ಮಗ ಅಂತೂ ನಾನೇ ಬೀಗ ಹಾಕ್ತೀನಿ ಅಂತೇಳ್ಬಿಟ್ಟು ಇಷ್ಟೋ ತನಕ ಅವ್ರ ಅಪ್ಪಾಜಿನ ಬಿಡಲೇ ಇಲ್ಲ. ಅವನೇ ಹಾಕಿ ಇವಾಗ ಸ್ಲಿಪ್ಪರ್ನ ಹಾಕ್ಕೊಳ್ತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್, ನನ್ನ ಮಗ ಕೂಡ ಏನೂ ತಿನ್ನಲೇ ಇಲ್ಲ ಅವನು. ಆ್ಯಕ್ಚುಲಿ ನಾನಿವತ್ತು ನೀವೇ ನೋಡಿದ ಹಾಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಬಟ್ ಅವನೇನು ತಿನ್ನಲೇ ಇಲ್ಲ. ಹಾಗೆ ಫ್ರೆಂಡ್ಸ್, ಇನ್ನು ಹೋಗ್ತಾ ಅಂದಿವೆ ನನ್ನ ಮಗನ ಕತ್ತಲ್ಲಿ ಒಂದು ಬೆಳ್ಳಿ ಚೈನ್ ಇತ್ತು. ಅದು ಎಷ್ಟು ಡಾರ್ಕ್ ಆಗಿತ್ತು ಅಂದರೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಅದು ಮೋಸ್ಟ್ಲಿ ಮನುಷ್ಯನ ಹೀಟಿಗೆ ಅಥವಾ ಬೆವರಿಗೆ ಆ ಥರ ಬ್ಲ್ಯಾಕ್ ಆಗುತ್ತಂತೆ. ಸೊ ಹಾಗಾಗಿ ಅದು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಿತ್ತು. ಮಾಡಿಸ್ತು. ಎಷ್ಟು ವೈಟಾಗಿ ಎಷ್ಟು ಚೆನ್ನಾಗಾಯಿತು. ಅದಾದಮೇಲೆ ಇನ್ನು ಅಲ್ಲಿಂದ ನಾವಿವಾಗ ಹೊರಡ್ತಾ ಇರೋದು ಅರಸೀಕೆರೆ ರೂಟಿಗೆ. ಸೊ ಹಾಗಾಗಿ ಹೋಗ್ತಾ ಇದ್ವು. ಹಾಗೆ ಫ್ರೆಂಡ್ಸ್, ಇನ್ನು ಅಲ್ಲಿಗೆ ಹೋದ್ಮೇಲೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಟೆಂಡ್ ಆಗಿದ್ದರು. ಇನ್ನು ನನ್ನ ಅಪ್ಪಾಜಿ, ನಮ್ಮಮ್ಮ, ನಮ್ಮ ಚಿಕ್ಕಪ್ಪನಿಗೂ ಸಹ ನಾನು ಇನ್ವೈಟ್ ಮಾಡಿದ್ದೆ. ಬಟ್ ಅವರಿಗೆ ನಮ್ಮ ಚಿಕ್ಕಪ್ಪ ಹಾಗೆ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಬೇರೆ ಕಡೆ ಕೆಲಸ ಇದ್ದಿದ್ದರಿಂದ ಅವರು ಬರಲಿಕ್ಕಾಗಲಿಲ್ಲ. ಸೊ ಹಾಗೆ ಫ್ರೆಂಡ್ಸ್, ಇನ್ನೇನು ನಾವು ಇಲ್ಲಿ ಬಂದ್ವಿ. ಇದು ಯಾವ ಪ್ಲೇಸ್ ಅಂತೇಳಿ ನೀವು ಗೆಸ್ ಮಾಡಿ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಆಯಿತಾ? ಸೊ ನಾವು ಕೂಡ ಈಗ ರೀಚ್ ಆಗಿದ ತಕ್ಷಣ ಇಲ್ಲಿ ಊಟದ ಫೆಸಿಲಿಟಿ ಇರುತ್ತೆ ಯಾವಾಗಲೂ. ನನಗಂತೂ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇಲ್ಲಿ ದೇವಸ್ಥಾನದ ಊಟ ಅಂದರೆ ನಂಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಸೊ ಹೋಗಿದ ತಕ್ಷಣ ನನಗೆ ಊಟ ಸಿಕ್ತು. ಮತ್ತು ಅದರಿಂದ ಬಂದರೆ ಎಷ್ಟೊಂದು ಜನಕ್ಕೆ ಊಟನೇ ಸಿಗಲಿಲ್ಲ. ಸೊ ಹಾಗೆ ಅದು
ಒಂದೊಂದು ಅಂಗಳಲ್ಲೂ ನಮ್ಮ ಹೆಸರು ಬರೆದಿರ್ಬೇಕಂತಾರಲ್ಲ, ಹಾಗೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ, ನಮಗೂ ಸಹ ದೇವ್ರ ಪ್ರಸಾದ ಸಿಗ್ತಾ ಇರಲಿಲ್ಲ. ಬಟ್ ನನಗೆ ಸಿಕ್ತು, ತುಂಬಾ ಖುಷಿ ಆಯಿತು. ಹಾಗೆ ಫ್ರೆಂಡ್ಸ್, ಇನ್ನು ದೇವರು ಕೂಡ ಬರ್ತಾಯಿದ್ವು. ಸೊ ನಾವು ಕೂಡ ನೋಡ್ತಾ ಇದ್ವಿ. ಹಾಗೆ ಇನ್ನು ಏನಂತಂದರೆ ಫ್ರೆಂಡ್ಸ್, ಇದು ನೈಟ್ ಎಲ್ಲ ಪೂಜೆ ಇತ್ತು ದೇವರಿಂದು. ಮತ್ತು ನಾವು ಮತ್ತೆ ಬೆಳಗ್ಗೆ ರೆಡಿಯಾಗಿ ಮತ್ತೆ ನಾವು ಬೆಳಗ್ಗೆ ಹೋಗಿ ಅಟೆಂಡ್ ಮಾಡಿ ಪೂಜೆನ ಮುಗಿಸ್ಕೊಂಡು ಇಷ್ಟೊಂದೆಲ್ಲ ತುಂಬಾ 2 ಡೇಸ್ ನಿದ್ದೆನೂ ಸಹ ನಮಗೆ ಸರಿಯಾಗಿ ಆಗಲಿಲ್ಲ ಫ್ರೆಂಡ್ಸ್. ಹಾಗೆ ಪೂಜೆ ಒಟ್ಟು ಮನೆ ದೇವ್ರ ಪೂಜೆ ನಮಗೆ ಕರೆಕ್ಟಾಗಿ ನೀಟಾಗಿ ಮುಗೀತು. ಹಾಗೆ ಫ್ರೆಂಡ್ಸ್, ಇನ್ನು ಇದು ಮಾರನೇ ದಿನದ ವಿಡಿಯೋ. ಹಾಗೆ ನಾನಿಲ್ಲಿ ರೊಟ್ಟಿ ಮಾಡಿ ಪಲ್ಯ ಮಾಡಿಬಿಡೋಣ ಅಂತೇಳಿ ನಾನು ಬಾಣಲೆಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ಹಾಕಿ ನೋಡಿ ಚೆನ್ನಾಗಿ ನಾನು ಎಣ್ಣೆಯೊಂದಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಸ್ವಲ್ಪ ಚಿಕನ್ ಮಸಾಲ ಪೌಡ್ರು ಅದಿದ್ದರೆ ಹಾಕ್ಕೊಳ್ಳಿ, ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮುಳ್ಳುಗಾಯಿನೆಲ್ಲ ಕಟ್ ಮಾಡಿ ತೊಗೊಂಡೆ, ಮುಳ್ಳುಗಾಯಿ, ಆಲೂಗಡ್ಡೆ ಆ ಥರ ಆ ತರಕಾರಿನ ಇದೆಲ್ಲ ಚೆನ್ನಾಗಿ ಮೆತ್ತಗಾದಮೇಲೆ ತರಕಾರಿನ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪಲ್ಯ ಮಾತ್ರ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ಕ್ವಿಕ್ಕಾಗಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರೊಟ್ಟಿ ಮಾಡ್ಕೊಂಬಿಡೋಣ ಈ ಪಲ್ಯಗೆ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ ನಂತರ ಅವರು ಕೂಡ ಎಲ್ಲರೂ ಊರಿಗೆ ಹೋದರು. ಅದರ ನೆಕ್ಸ್ಟ್ ಡೇ ನಮ್ಮ ಅಪ್ಪಾಜಿ ಕೂಡ ಬಂದಿದ್ದರು. ನನಗೆ ತುಂಬಾ ಖುಷಿ ಆಯಿತು. ವೈ ಬಿಕಾಸ್ ನಮ್ಮ ಅಪ್ಪಾಜಿ ಬರೋಕ್ಕಾಗಲ್ಲ ಅಂತೇಳಿ ಹೇಳಿದರು, ಸ್ವಲ್ಪ ಕೆಲಸ ಇದೆ ಅಂತೇಳಿ. ಮತ್ತು ಮಾರನೇ ದಿನ ಬಂದಿದ್ರು. ಅವರು ಅಂದ್ಕೊಂಡಿದ್ರು ಹಬ್ಬ ಮುಗ್ದೋಗಿರುತ್ತೆ ಅಂತೇಳಿ, ಬಟ್ ಹಬ್ಬ ಇನ್ನೂ ಮುಗ್ದಿರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಅಪ್ಪಾಜಿ ಕಾಲ್ ಮಾಡಿದೆ, ಬರೋದಾದ್ರೆ ಬಾರಪ್ಪ ಅಂತೇಳಿ. ಇನ್ನು ಈ ಟೈಮಲ್ಲಿ ನಾನೆಲ್ಲಿ ಜಾಸ್ತಿ ಆಸೆ ಇಟ್ಕೊಂಡ್ಬಿಡ್ತೀನೋ ಅಂತೇಳಿ ನಮ್ಮ ಅಪ್ಪಾಜಿ ಬಂದಂಗೂ ಆಗುತ್ತೆ. ಹಾಗೆ ಪಾಪನೂ ಕೂಡ ಮಾತಾಡ್ಸ್ಕೊಂಡು ಹೋಗ್ಬೋದಲ್ಲ ಅಂತೇಳಿ ನಮ್ಮಪ್ಪ ಬಂದಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ಅಪ್ಪನಾದರೂ ಬಂದ್ರಲ್ಲ ಅಟ್ಲೀಸ್ಟ್ ಅಂತೇಳಿ. ಇನ್ನು ಅಮ್ಮ ಬರಲಿಕ್ಕಾಗಲಿಲ್ಲ. ಅಪ್ಪ ಅಮ್ಮ ಇಬ್ಬರಲ್ಲೊಬ್ರು ಮನೆ ಹತ್ರ ಇರಲೇಬೇಕು. ಸೊ ಹಾಗಾಗಿ ಇನ್ನು ಅದಕ್ಕೆ ಫ್ರೆಂಡ್ಸ್ ನೋಡಿ ಚಿಕನ್ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಚಿಕನ್ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಪಲ್ಯಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ದೇವ್ರು ಮಾಡಿರೋ ದಿನ ಅಂತೂ ಸ್ಪೆಷಲ್ ಇತ್ತು. ಸ್ಪೆಷಲ್ ಅಂತಂದರೆ ನಾನ್ ವೆಜ್ ಇತ್ತು. ಸೊ ಮನೆಯಲ್ಲೇ ಮಾಡ್ಕೊಂಡಿದ್ದು. ಇನ್ನು ಅವರೆಲ್ಲ ಊರಿಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಊರಿಗೆ ಹೊರಟರು. ನನ್ನ ಅಪ್ಪಾಜಿ ಅವತ್ತಿನ ದಿನ ಸ್ಟೇ ಆಗಿ ಮಾರನೇ ದಿನ ಕೂಡ ಅವರು ಸಹ ಊರಿಗೆ ಹೊರಟರು. ಹಾಗೆ ಫ್ರೆಂಡ್ಸ್, ನನಗೆ ಒಂದಿಷ್ಟು ವೀಡಿಯೋಗಳನ್ನ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಯಾಕೆಂದರೆ ಇವಾಗ ಈ ಸ್ಟೇಜಲ್ಲಿ ನನಗೆ ಪ್ರೆಗ್ನೆನ್ಸಿ ಟೈಮ್ ತುಂಬಾ ಸುಸ್ತು ಜಾಸ್ತಿ ಆಗ್ತಾಯಿದೆ. ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ನ ಅಷ್ಟೇ ನಾನು ಶೂಟ್ ಮಾಡ್ಕೊಳ್ಳಿಕ್ಕಾಗ್ತಾಯಿದೆ. ಅದು ಬಿಟ್ಟರೆ ನನಗೆ ಪ್ರತಿಯೊಂದನ್ನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಅದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಆದರೂ ಕೂಡ ನನಗೆ ಎಷ್ಟಾಗುತ್ತೋ ಅಷ್ಟು ನಿಮಗೋಸ್ಕರ ನಾನು ವೀಡಿಯೋ ಕ್ಲಿಪ್ನ ತಗೊಂಡು ಶೇರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರನ್ನ ಹಾಕಿ ನೋಡಿ ನಾನು ಈ ಥರ ಚೆನ್ನಾಗಿ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನಾನು ಆಗಲೇ ಹೇಳ್ದಂಗೆ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗೆ ಆಗಲಿ, ಚಪಾತಿ, ಪೂರಿ ಎಲ್ಲದಕ್ಕೂ ಸೂಟೇಬಲ್ ಪಲ್ಯ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ನೋಡಿ ಫ್ರೆಂಡ್ಸ್, ಮತ್ತೊಮ್ಮೆ ನೀರನ್ನ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ ಅನ್ನೋಷ್ಟರಲ್ಲಿ ನಾನು ಇದಕ್ಕೆ ಹೆಚ್ಚಿ ತಗೊಂಡಿರುವಂಥ ತರಕಾರಿಗಳಿದ್ವಲ್ಲ, ಆಲೂಗಡ್ಡೆ, ಮುಳ್ಳುಗಾಯಿ, ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ.
ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ನಾನು ಪೌಡ್ರ್ ಮಾಡಿಕೊಂಡಿದ್ನಲ್ವ ಶೇಂಗಾ ಬೀಜ, ಕಡಲೆ ಬೇಳೆ ಮತ್ತು ಹುರ್ಗಡ್ಲೆ ಈ ಥರ ಮುಂಚೆನೇ ನಾನು ತೋರಿಸಿದ್ನಲ್ವ ಆ ಐಟಮ್ಸನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿ ಇದಕ್ಕೆ ಬಟಾಣಿ ಕಾಳು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ವಾಟ್ರನ್ನ ಆ್ಯಡ್ ಮಾಡಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ಈ ಪಲ್ಯ ಚೆನ್ನಾಗಿ ಒಳ್ಳೆ ರುಚಿಯಲ್ಲಿ ರೆಡಿಯಾಗುತ್ತೆ. ಹಾಗೆ ಫ್ರೆಂಡ್ಸ್ ಇನ್ನು ಇದಕ್ಕೆ ರೊಟ್ಟಿ ಮಾಡ್ಕೊಂಬಿಡೋಣ ಅಂಥೇಳಿ ಅಕ್ಕಿ ರೊಟ್ಟಿಯೊಂದಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ತಾಳಿಪಟ್ಟು ಅಂತೀವಲ್ಲ ಆ ಥರ ಅವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರೊಟ್ಟಿನೂ ಸಹ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಫೈನಲಿ ಇನ್ನು ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಫ್ರೆಂಡ್ಸ್. ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.